ಯಾಕೆ ಯಾಕೆ ಲವಿಲ್ಲ ಅಂತ ತಾಯಿ ಮೇಲೆ ಯಾವತ್ತೂ ಪ್ರೀತಿ ಕಡಿಮೆ ಆಗಲ್ಲ ಗೈಸ್. ಅದು ಮನಸ್ಸಲ್ಲಿ ಇರುತ್ತೆ, ಅದನ್ನೇ ತೋರಿಸ್ಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ. ಅದೇ ರೀತಿ ಅದೆಲ್ಲ ಸೆನ್ಸರ್ ಬೇರೆ ಗಾಡಿಗಳೆಲ್ಲ ಇರುತ್ತೆ. ಪೂಜನ್ ಜೊತೆ ನೀನ್ ಬಿಟ್ಟಿಲ್ವರಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಲಗೋಡ ಯೂಟ್ಯೂಬ್ ಚಾನಲ್. ಏನಾದ್ರು ಹಿಂಗೆ ಚೈನ್ಗಳು ಸಿಗಾಕೊಂಬಿಟ್ರೆ ಬಿಡಿಸೋದೇ ದುಡ್ಡು ತಲೆನೋವು. ನಮ್ಮ ಅಣ್ಣಂಗೆ ಇವತ್ತು ಖುಷಿ ಆಗುತ್ತೆ. ಸೊ ಫಸ್ಟ್ ಮ್ಯಾಟ್ರ್ ಹೇಳ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಒಂದು ಫಂಕ್ಷನ್ ಇದೆ, ಹಾಗಾಗಿ ಆ್ಯಂಡ್ ಆಲ್ಸೋ ಇನ್ನೊಂದು ಕೆಲಸ ಇದೆ, ಅದ್ರ ಮೇಲೂ ಕೂಡ ಹೋಗ್ತಾ ಇದ್ವಿ. ಎರಡೂ ಕೆಲಸ ಒಟ್ಟಿಗೆ ಮುಗಿಸ್ಕೊಂಡು ಬರಬೇಕು. ನಿಶಾ ಅವರು ಕೂಡ ಬರಬೇಕಾಗಿತ್ತು, ಅವ್ರಿಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಅವರು ಬರಲಿಕ್ಕೆ ಆಗ್ತಾಯಿಲ್ಲ. ಶಿ ವಾಂಟ್ಸ್ ಟು ರೀಡ್ ಅಂತೆ, ಹಾಗಾಗಿ ಬರ್ತಾ ನಾನು ಹೆಂಗೆ ಹೇಳೇ ಇಲ್ಲ. ಅಬ್ಬ ಹಂಗಾರೆ ಸಂಜೆ ಅನ್ಕೊಂಡಿದ್ದೀನಿ ಗೈಸ್, ಶಿ ವಾಂಟ್ಸ್ ಟು ರೀಡ್ ಸೊ ಶಿ ಇಸ್ ನಾಟ್ ಕಮ್ಮಿಂಗ್ ಅಂತ. ನಾನು ನಿಖಿಲ್ ಅವರಿಬ್ಬರೇ ಹೋಗ್ತಾ ಇದ್ದೀವಿ, ಹೋಗಿದ್ದು ಬಂದ್ಬಿಡ್ತೀವಿ ಸಂಜೆ ಅಷ್ಟರಲ್ಲೇ. ಸೊ ಅಷ್ಟೇ. ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಿಗ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇರೋದು ಅಂತಂದರೆ, ನನ್ನ ಸಿಸ್ಟರ್ ಅಮ್ಮು ಇದ್ದಾರಲ್ಲ, ಅವರ ಮನೆಯಲ್ಲಿ ಅಂದರೆ ಅವ್ರ ಅತ್ತೆ ಮನೆಯಲ್ಲಿ ಒಂದು ಪೂಜೆ ಇದೆ. ಸೊ ಹಂಗಾಗಿ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಫುಲ್ಲು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಮಿಕ್ಸಿಂಗ್. ಸೊ ಹೋಗ್ತಾ ಇದ್ದೀವಿ. ಇದು ನನ್ನ ಬರ್ಡೇಲಿ ಕೊಟ್ಟು ಒಂದು ಸಲನೋ 2 ಸಲನೋ ಹಾಕಿರ್ಬೋದೇನೋ ಅಷ್ಟೇ ನಾನು, ಆಮೇಲೆ ಹಾಕೇ ಇಲ್ಲ. ಸೊ ಇದು ನೋಡಿದ್ರೆ ನಮ್ಮಣ್ಣ ಕೊನೆಗೂ ಹಾಕೊಂಡಲ್ಲೇ ಅಂತಾನೆ. ಸೊ ಇದು ಡೈಮಂಡ್ ಚೈನ್ ನಮ್ಮಣ್ಣ ನನ್ನ ಬರ್ಡೇಲಿ ಗಿಫ್ಟ್ ಮಾಡಿದ್ದು, ಹಾಕೇ ಇರಲಿಲ್ಲ. ಸೊ ಇವತ್ತು ಹಾಕೊಳ್ಳುವ ಅಂತ ನೋಡ್ತಾ ಇದ್ದೀನಿ. ಹಾಗೆ ನನ್ನ ಸ್ಯಾರಿ ಹೇಗಿದೆ ಅಂತ ಫಸ್ಟ್ ಹೇಳಿ ಗೈಸ್. ಚೆನ್ನಾಗಿದೆ ಗೈಸ್. ಸೊ ನಿಮಗೂ ಬೇಕು ಅಂತಂದ್ರೆ ನಿಧು ಹತ್ರದಲ್ಲಿ ಪರ್ಚೇಸ್ ಮಾಡ್ಬೋದು ಅಷ್ಟೇ ಗೈಸ್. ಏನು ನಿಶಾ ರವೀಂದ್ರ ನಮ್ಮ ಡಿಸೈನರ್ ಇವತ್ತು ನಿಶಾ ರವೀಂದ್ರ ಅವರು, ಅದಕ್ಕಿಂತ ಇದು ಬೆಟರ್ ಅಲ್ವಾ? ಇದು ಸಿಲ್ವರ್ ಜರಿ ಅಲ್ಲ, ಗೋಲ್ಡ್ ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಅಷ್ಟು. ನನಗೆ ವೈಟ್ ಸ್ಟೋನ್ ಯಾವುದು ಜುವೆಲ್ಸ್ ಇಲ್ಲ. ಈಗ ಅದಕ್ಕೊಂದು ಪ್ಲಾನ್ ಆಗ್ತಾವಳೆ, ಅದಕ್ಕೆ ವೈಟ್ ಜುವೆಲ್ರಿ ಇರಬೇಕು ಅಂತ. ಆಕ್ಚುಲಿ ನೆಕ್ ಪೀಸು ಮತ್ತೆ ಬಳೆ ಒಂದು ತಗೋಬೇಕು ಇದೆ, ಅದನ್ನ ಇಟ್ಬಿಟ್ಟು ಬಂದೋಳಲ್ಲಿ ಬ್ಯಾಂಕಲ್ಲಿ ಸೇಫ್ ಆಗಿ ಇಟ್ಟೋಳೆ. ಕರೆಕ್ಟ್ ಡೈಮಂಡ್ ನೆಕ್ಲೆಸ್ ಇತ್ತಲ್ಲ, ಅದನ್ನ ಚೆಕ್ತಿತ್ತು. ಸೊ ಅದು ಮರ್ತದೆ. ಇಲ್ಲಿ ನಿಮ್ ಜ್ಯುವೆಲ್ರಿ ಕಲೆಕ್ಷನ್ ಕೇಳ್ತಿದ್ದಾರೆ, ಹಿಂಗೆ ಟರ್ನ್ ಮಾಡ್ಬಿಡ್ತೀನಿ. ಆಮೇಲೆ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ, ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ. ನನ್ನ ಹತ್ರ ಜ್ಯುವೆಲ್ಸ್ ಇಲ್ಲ ಗೈಸ್. ಹೌದಾ? ಹಿಂಗೆ ಹೋಗಿ ಎಲ್ಲ ನಿಶಾ ಅವ್ರದ್ದು ಇಲ್ಲಿ ಇಟ್ಟೋಳು ಗೈಸ್. ಸೊ ಇವಾಗ ಓಕೆನಾ? ಓಕೆ, ಸಾಕು ಬಿಡು, ಸಿಂಪಲ್ ಆಗಿ ಚೆನ್ನಾಗಿತ್ತೆ. ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಗೈಸ್? ಯಾವಾಗಲೂ ಅದು ಚೋಕರ್ ಎಲ್ಲ ಹಾಕೊಂಡು, ಇನ್ನು ಹೇರ್ ಸ್ಟೈಲ್ ಬಾಕಿ ಉಂಟು. ಹೇರ್ ಸ್ಟೈಲ್ ಎಲ್ಲ ನಾನು ಜಾಸ್ತಿ ಮಾಡಲ್ಲ, ಬಿಕಾಸ್ ನನಗೆ ಹೇರ್ ಸ್ಟೈಲ್ ಒಂದು ದೊಡ್ಡ ತಲೆನೋವು ನನಗೆ. ಸುಮ್ಮನೆ ಹಿಂಗೆ ಬಾಚ್ಕೊಂಡು ಕ್ಲಿಪ್ ಗಿಪ್ ಹಾಕೊಂಡು ಹೊರಡೋದೆ, ಕುಂಕುಮ ಇಟ್ಕೊಂಡು ಹೊರಡೋದೆ. ಏನಂತೀರಾ ನಿಶಾ? ಓಕೆ, ಸಾಕಾ? ಸಾಕು. ನೀವು ಹೇಗಿದ್ರು ಚೆನ್ನಾಗಿರ್ತೀರ. ಯು ಗಾಟ್ ಬ್ಯೂಟಿಫುಲ್ ಅದಕ್ಕೆ ಅಲ್ವಾ? ಬಿ ಪ್ರೌಡ್ ಆಫ್ ದ್ಯಾಟ್. ಬಾ. ಫೋಟೋಗ್ರಾಫರ್ ಮುಸ್ತಫಾ ಜೊತೆ ಲೈಟ್ ಮನ್ನೇಶ್ವರ ಬಂದರು. ಲೈಟ್ ವುಮೆನ್ ಸಾರಿ, ಫೋಟೋ ತೆಗಿತಾ ಇದ್ದಾರೆ. ಇವಾಗ ಆಂಟಿದೆಲ್ಲ ಪೋಸ್ಟ್ ಕೊಡ್ತೀನಿ ನೋಡಿ, ಹೆಂಗೆ ಗೊತ್ತಾ? ತೆಗಿರ್ರಿ. ಇದೊಂದು ಅದೆರಡೆ ನಿಂತ್ಕೋಬೇಕಲ್ಲ, ಇದು ಫೇಮಸ್ ಪೋಸ್. ಲೈಟ್ ಹೆಂಗ್ ನೋಡ್ತವ್ ನೋಡಿಲ್ಲೇ. ಏನಿಲ್ಲ, ಇದೊಂದು ಅಡ್ಡಕ್ಕೆ ಬರ್ತಿದೆ. ಇವತ್ತು ನಾವು ನನ್ನ ಕಾರನ್ನು ತೆಗೆದುಕೊಂಡು ಹೋಗುತ್ತಿದ್ದೇವೆ ಫಾರ್ ಎ ಚೇಂಜ್. ನೋಡಿ ಹೆಂಗೆ ನಿಲ್ಸವ್ರೆ ಕಾರ್ಗಳನ್ನ. ಅವ್ರು ಬಿಟ್ಟು ಇವ್ರು ಯಾರೋ ಅನ್ನಂಗೆ. ಕೆಳಗಡೆ ಯಾರೋ ಒಬ್ರು ಕದೀಮ್ರಿದಾರಲ್ಲ, ಬನ್ನಿ ಯಾರು ತೋರಿಸ್ತೀನಿ. ಕಳ್ಳ ಓ ಕಾಣಿಸ್ತಾ ಇದ್ದಾನ? ಅಲ್ಲಿ ನೋಡಿ ಲಕ್ಕಿ. ಈ ಕಾರ್ ಕೆಳಗಡೆ
ಈ ಬಾನೆಟ್ ಒಳಗಡೆ ಹೋಗೋದು ಅದೆಲ್ಲ ಕಲ್ತ್ಕೊಂಡು ಅವನೀಗ ಬಾನೆಟ್ ಒಳಗಡೆನೇ ಮಲಗಿಬಿಟ್ಟಿರ್ತಾನೆ ಹೋಗ್ಬಿಟ್ಟು ಕೆಳಗಡೆಯಿಂದ. ಸೊ ಇವಾಗ ನಾವು ಹೊರಡುತ್ತಿದ್ದೇವೆ. ಟೈಮು 9:30 ಆಗಿರ್ಬೋದು. ಸೊ ಲೆಟ್ಸ್ ಗೋ. ನನಗೆ ಅಷ್ಟೊತ್ತಿಂದ ಇದು ನೋಡು ಅದು ನೋಡು ಇಲ್ಲಿ ನೋಡು ಹೆಂಗೆ ಹೋಗ್ತೈತೆ ನೋಡು ಅಂತ. ಗೈಸ್ ನೀವು ಇದನ್ನೆಲ್ಲ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಕಾರಲ್ಲಿ ಆ ಒಂದು ಫೀಚರ್ ಇರೋದಕ್ಕೆ ನಾವು ಸೇಫಿಂದ ಮುಂದೆ ಯಾವುದು ಕಾರ್ ಇಲ್ಲ, ಹಂಗಾಗಿ ಹೋಗ್ತಾ ಇದ್ದೀವಿ. ಅದೇ ರೀತಿ ಅದೆಲ್ಲ ಸೆನ್ಸರ್ ತಗೊಳುತ್ತೆ. ಬೇರೆ ಗಾಡಿಗಳಲ್ಲೂ ಇರುತ್ತೆ ಬಟ್ ಅಷ್ಟು ಚೆನ್ನಾಗಿ ತಗೊಳಲ್ಲ. ಎಸ್ ಹೋಗ್ತಾ ಇದೀವಿ ನಾವೀಗ. ನನಗೆ ರಾಕ್ಸ್ ಕೊಟ್ಟು ನಮ್ಮ ಮನೆಯವರು BE6 ಇಟ್ಕೋತಾ ಇದ್ದಾರೆ ಗೈಸ್. ಹೌದಾ? ಇನ್ನೂ ಖುಷಿ ಕೊಡ್ಬಿಡ್ತೀನಿ ಅಂತಂದ್ರೆ BE6ನ. ಸೊ ನನ್ಕಿನ್ನ ಜಾಸ್ತಿ ಅವರೇ ಓಡಿಸಿರೋದು ತಗೊಂಡಾಗಿಂದನು. ನಂಗೆ ಅದೇನೋ ರಾಕ್ಸ್ ಓಡಿಸಿ ಅದೇ ಫೀಲ್ ಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕಿನ್ನೂ ಈ ಗಾಡಿಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಇವರು ನನ್ಕಿನ್ನ ಜಾಸ್ತಿ ಹೇಳ್ದಂಗೆ ಇವರೇ ಓಡಿಸಿದ್ದಾರೆ, ಹಂಗಾಗಿ ಈ ಗಾಡಿ ಅಂತ ಅವ್ರಿಗೆ ಜಾಸ್ತಿ ಸೆಟ್ ಆಗ್ಬಿಟ್ಟಿದೆ. ನಂಗೆ ಅದೇನು ರಾಕ್ಸ್ ಮೇಲೆ ಇರೋ ಲವ್ ಕಡಿಮೆನೇ ಆಗ್ತಾ ಇಲ್ಲ ನೋಡಿ. ಅದು ಹೊಸದ್ರು ಬಂದ್ಮೇಲೆ ಅದ್ರದ್ದು ಬೆಲೆ ಗೊತ್ತಾಗುತ್ತೆ ಅನ್ಸುತ್ತೆ. ಇದೆಲ್ಲ ಈ ಗಾಡಿ ಓಡಿಸ್ಬೇಕಾದ್ರೆ ನನಗೆ ರಾಕ್ಸೇ ನೆನಪಾಗ್ತಾ ಇರುತ್ತೆ. ಅಷ್ಟು ನಂಗೆ ಇಷ್ಟ ಆಗ್ಬಿಟ್ಟಿತ್ತು ರಾಕ್ಸ್. ಹೌದು, ಬಟ್ ನಾನು ಹೇಳ್ತಾ ಇರೋದು ಕಂಪೇರ್ ಮಾಡ್ತಾ ಇರೋದು ಫೀಲ್ ಅದಕ್ಕೂ ಇದಕ್ಕೂ. ಇದೊಂದು ಸ್ವಲ್ಪ ಸ್ಪೋರ್ಟ್ಸ್ ಫೀಲ್ ಕೊಡುತ್ತೆ, ಅದೊಂದು ಸ್ವಲ್ಪ ರಗಡ್ ಫೀಲ್ ಕೊಡುತ್ತೆ. ನನಗೆ ಸ್ವಲ್ಪ ಆ ಥರ ಇಷ್ಟ. ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಸ್ಪೋರ್ಟ್ಸು ಈ ಥರ ಸ್ಪೀಡು ಅದೆಲ್ಲ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ಚನ್ನಪಟ್ಟಣ ಇಲ್ಲ ರಾಮನಗರ ಹತ್ತತ್ರ ಹೋಗ್ತಾ ಇದ್ದೇವೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ, ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಯಾವುದು ರಾಯಲ್ ಬ್ಲೂ ಸ್ಯಾರಿ ಹಾಕಿರಲಿಲ್ಲ, ನೇವಿ ಬ್ಲೂ ಹಾಕಿದ್ದೆ. ಸೊ ರಾಯಲ್ ಬ್ಲೂ ಸ್ಯಾರಿ ಹಾಕೇ ಇರಲಿಲ್ಲ, ಇವತ್ತು ವೇರ್ ಮಾಡಿ ಹೋಗುತ್ತಿರುವೆ. ಹಾಯ್ ಮಾಡಿ. ಹಾಯ್ ಹಾಯ್ ಮಾಡಿ. ಏನೋ ನಿಮ್ಮ ಬಾವಂಗೆ ಇಂಥ ಬುದ್ಧಿ ಕಲಿಸಿದ್ಯಾ ಏನೋ? ನಿಮ್ಮ ಬಾವು ಇಮಿಟೇಟ್ ಮಾಡು ನಂದು. ಹೇಳು. ಕಷ್ಟ ಏನೂ ಇಲ್ಲ. ಬಾವು ಇಮಿಟೇಟ್ ಮಾಡ್ತಾವನೆ. ಚೆನ್ನಾಗಿ ಮಾತಾಡ್ತಾ ಇದೆಯಾ? ನಮ್ಮ ಚಾನಲಲ್ಲೂ ಮಾತಾಡಿ. ಹಾಯ್ ಮಾಡಿ. ಹಾಯ್. ಅಟೆನ್ಷನಲ್ಲಿ. ಹಲೋ. ಹಾಯ್. ಹಾಯ್ ಆಂಟಿ. ಇದು ನಮ್ಮ ಅಮ್ಮು ಇದ್ದಾಳಲ್ಲ, ಅವ್ರ ಚಿಕ್ಕತ್ತೆ. ಹೇಳಿದೀನಿ, ಮಮತಾ ಆಂಟಿ. ಕರೆಕ್ಟ್ ತಾನೆ ನಮ್ಮ ಆಡಿಯನ್ಸ್ಗೆ? ಅಮ್ಮಣ್ಣ ಬಾ, ನಿನ್ನೆ ತೋರಿಸಿಲ್ಲ. ಹಾಯ್ ಮಾಡ್ರಿ. ಫುಲ್ ಮಿಂಚಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೀರ ಎಲ್ರು. ಸೂಪರ್. ಹಾಯ್. ನಾನು ಅವ್ರು ಕಂಫರ್ಟಬಲ್ ಇದಾರೋ ಇಲ್ವೋ ಅನ್ಕೊಂಡು ಸುಮ್ಮನೆ ಅದೇ. ಏನೋ ಮಾತಾಡ್ಬೋದು, ಅಟೆನ್ಷನ್ ಏನು ಕುತ್ಕೋಬೇಡ. ಬಂದು ಎಷ್ಟೊತ್ತಾಯ್ತು? ಸುಮಾರು ಹೊತ್ತಾಯ್ತು. ಏನ್ ಮಮ್ಮಿ ಸಮಾಚಾರ? ಎಲ್ಲ ಕೇಳ್ತೆ. ಆ ಬ್ಲಾಗ್ ಅಲ್ಲಿ ಎಲ್ರು ಕೇಳಿದೀರಾ? ಓ ನೋಡಿ, ನಿಮ್ಮ ಮಮ್ಮಿಗೆ ಮಾತ್ರ ಎಷ್ಟು ಲವ್, ನಿಮಗೆ ಮಾತ್ರ ಲವ್ ಇಲ್ಲ ಅಂತ. ಟೈಮಲ್ಲಿ ಯಾವತ್ತೂ ತೃಪ್ತಿ ಕಡಿಮೆ ಆಗಲ್ಲ ಗೈಸ್. ಅದು ಮನ್ಸಲ್ಲಿ ಇರುತ್ತೆ, ಅದನ್ನೇ ತೋರಿಸ್ಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ ಅಲ್ವಾ ಅಕ್ಕ? ಮನ್ಸಲ್ಲಿದ್ರೆ ಓಕೆ ಅಷ್ಟೇ, ಹೇಳೋದೇನು ಬೇಡ. ಮತ್ತೆ ಏನ್ ಸಮಾಚಾರ? ಏನಿಲ್ಲ. ಏನು 3 ಜನ ರೇಷ್ಮೆ ಸೀರೆ ಹಾಕೊಂಡ್ಬಂದು ಮಿಂಚ್ತಾವ್ರಿ ಎಲ್ರು. ನಾನೇ ಸಿಂಪಲ್ ಆಗಿ ಬಂದಿರೋದಂಗ್ರೆ. ನೀವೆಲ್ಲ ಗ್ರ್ಯಾಂಡ್ ಆಗಿರ್ಲಿ, ತಾಯಿದಿರೋ ಮಕ್ಕಳು ಸಿಂಪಲ್ ಆಗಿರ್ಲಿ ಅಂತ. ಅಲ್ಲಲ್ಲಿ ನಂದಿ ಯಾಕೆ ನಗ್ತಾ ಇದೆಯಾ? ಯಾಕೆ ನಗ್ತಾ ಇದೆಯಾ? ನಾನು ಅಮ್ಮು ಟ್ವಿನ್ನಿಂಗ್ ಇವತ್ತು. ಬ್ಲೂ ಗಾಡ್ ಬ್ಲೆಸ್ ಯು. ಅಕ್ಕಂದು ಒಂಚೂರು ಬ್ಲೂ ಸ್ವಲ್ಪ
ಅಲ್ಲ ನಮ್ಮ ಹೆಣ್ಮಕ್ಳು ಬರೀ ಸೀರೆ ಒಡವೆ ಅಮ್ಮಣ ಒಡೆ ಏನು ಗೊತ್ತಾ, ಮೈಸೂರಿಗೆ ಬಂದಾಗ ನಮ್ಮ ಅರ್ಪಿತಕ್ಕ ನನ್ನ ಫೋನ್ ಮಾಡ್ಬಿಟ್ಟು ಮನೆಗೆ ಬರಲಿಲ್ಲ ಅಂತ ಟಾರ್ಚರ್ ಇಡ್ತಾರೆ. ಈಗ ಬೆಂಗಳೂರಿಗೆ ಬಂದವ್ರೆ, ನಮ್ಮ ಮನೆಗೆ ಬಾ, ನಮ್ಮನೆ ಬರಕ ನಮ್ಮನೆಗೆ ಬಾ, ಚೆನ್ನಾಗಿ ಬಿಟ್ಬಿಡಿ ಅಂತ ನಮ್ಮ ಭಾವ ನನ್ನ ಬಿಟ್ಬಿಡಿ ಅಂತೆ. ನಾವು ಹೊರಡುತ್ತಿದ್ದೇವೆ. ಇವಾಗ ಯಾರ ಮನೆಗೆ ಹೋಯ್ತಾ ಇದೀರಕ್ಕ? ಅವ್ರ ಮನೆ ಡಿಸೈಡ್ ಮಾಡಿ ಹೇಳಿರೋ. ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ. ಯಾರ ಮನೆಗೂ ಇಲ್ಲ ಈಗ ಯಾರ ಮನೆಗೂ ಇಲ್ಲ. ಮೈಸೂರು ಡೈರೆಕ್ಟ್ ಮಂಡ್ಯ ಒಂದು ಸ್ಟಾಪು. ಸುಮಿತ್ರಕ್ಕ ಮನೆ ಇಲ್ಲ 2 ಕಿಲೋಮೀಟರ್ ನಡೀರು ಅಂತವ್ರೆ. ಈಗ ಹತ್ರ ಇದೆ ಅಲ್ವಾ, ಒಂದು ಕೊಡೋಣ ಮನೆಗೆ. ನೆಕ್ಸ್ಟ್ ಟೈಮ್ ನೋಡ್ತೀನಿ, ನೆಕ್ಸ್ಟ್ ಟೈಮ್. ಮೇನ್ ರೀಸನ್ ಏನು ಅಂತಂದ್ರೆ ಅವ್ರು ನಾನ್ ವೆಜ್ ತಿನ್ನಲ್ಲ, ಎಲ್ಲ ಪೂಜೆ ಎಲ್ಲ ಆಗೈತಲ್ವಾ, ಸುಮ್ಮನೆ ಬಂದ್ರು ಏನಕ್ಕೆ ಅನ್ನೋ ಹತ್ರ. ನೆಕ್ಸ್ಟ್ ಸತಿ ಬಂದಾಗ ನಮ್ಮಮ್ಮ ಯಾರೇನಾರ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ನಿಂತಿರ್ತೀನಿ. ಆಯ್ ಚಂದ್ರ ಅಂಕಲ್ ಆಯ್ ಮಾಡಿಲ್ಲ. ಆಯ್ ಕೈ ಎತ್ಬಿಟ್ಟು ಮಾಡ್ಬೇಕು. ಸರಿ ಇರೇ, ಒಂದು ನಿಮಿಷ ಮಾಡ್ತೀನಿ ರೀ, ಅದು ಕಾಲ್ ಬರ್ತೈತೆ. ಗೈಸ್, ನಾನು ಬ್ಯಾಂಗ್ಳೂರ್ಲಿದ್ದೆ ಅಲ್ಲ, ವಾಪಸ್ಸು ಇದೆ ಅಂದರೆ ನಮ್ಮ ಆಂಟಿ ಮನೆಯಿಂದ ಇಲ್ಲಿಗೆ ಒಂದು ಎಷ್ಟು ಕಿಲೋಮೀಟ್ರ್ ಬಂದ್ವಿ ನಿಕ್ಕೆ? ಒಂದು 3-4 ಕಿಲೋಮೀಟ್ರ್ ಏನೋ ಬಂದ್ವಿ. ಸೊ ಐಶು ಮನೆ ಇಲ್ಲೇ ಆಂದವೆ, ಅಂದರೆ ಒಳಗಡೆ ಬರಬೇಕಿತ್ತು ಸ್ವಲ್ಪ ಸಿಗ್ನಲಿಂದ. ಸೊ ಬಂದಿದ್ದೀವಿ ಅಲ್ಲಿ ಮುಂದೆ ಲೆಫ್ಟ್. ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ, ಎಲ್ಲರೂ ಇರ್ತಾಳ ಅವಳು, ಇದ್ದರೆ ಹೋಗೋಣ ಅಂದ್ಕೊಂಡು ಇದ್ದೀನಿ ಅಂತ ಅಷ್ಟೊತ್ತಿಂದ ಮಾತಾಡಿದ್ಲು. ಸೊ ಅವಳಿಗೆ ಒಂಚೂರು ಐಡಿಯಾ ಇಲ್ಲ ಹೋಗ್ತೀನಿ ಅಂತ. ಸೊ ಅವ್ರ ಮನೆ ಹತ್ರನೇ ಇದ್ದೀನಿ. ಸೊ ನೋಡೋಣ ಅವಳಿಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಅವ್ರ ಮನೆಗೆ ಹೋಗ್ತಾ ಇರೋದು. ಹೋಗೋಕ್ಕೆ ಆಗಿರಲಿಲ್ಲ, ಬಟ್ ಮೀಟ್ ಮಾಡ್ತಿದ್ವಿ, ಮನೆಗೆ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟ್ ಮೇ ಬಿ ನಾನು ಮದುವೆ ಕಾರ್ಡ್ ಕೊಡೋಕ್ಕೇನೋ ಅವ್ರ ಮನೆಗೆ ಬಂದಿದ್ದೆ ಅಷ್ಟೇ. ಸೊ ಇವಾಗಲೇ ಹೋಗ್ತಾ ಇರೋದು ನಾನು. ಲೆಟ್ಸ್ ಸಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲೇ ನಿಲ್ಲಿಸಿ. ಹಾಯ್ ಐಶು ಅಯ್ಯರ್, ಹಲೋ. ನೋಡಿ ನಮ್ಮ ಬ್ಲಾಗಿಗೆ ಹಾಯ್ ಮಾಡಿ. ಹೆಂಗಿದ್ಯಲ್ಲ? ಚೆನ್ನಾಗಿದ್ದೀನಿ. ನೀನಂತೂ ಬರಲಿಲ್ಲ ನನ್ನ ನೋಡೋಕ್ಕೆ, ಸೊ ನಾನೇ ಬಂದ್ಬಿಟ್ಟೆ ನೋಡು. ಅಲ್ಲಿ ಹಾಯ್ ಮಾಡು ಆಂಟಿ. ಯಾಕೆ ಅಳ್ತಾ ಇದೀರ? ವೈ ಕ್ರೈಯಿಂಗ್? ಯಾಕೆ ಯಾಕೆ ಬ್ರೋ? ನನಗೂ ಬರ್ತದೆ, ಬಟ್ ಐ ಕಾಂಟ್ ಕ್ರೈ. ಅವಳ ಮುಂದೆ ಹತ್ರ ಅವಳು ಇನ್ನೂ ಜಾಸ್ತಿ ಹೇಳ್ತಾಳೆ. ಇಲ್ಲಿ ಹೇಳ್ಬಿಟ್ಟು ಬರ್ಬೇಕು ತಾನೆ. ಹೇಳ್ಬಿಟ್ಟು ಬಂದರೆ ಅದು ಸರ್ಪ್ರೈಸ್ ಅನ್ಸುತ್ತಾ? ಬಿಡು, ಆಯ್ತು ಸುಮ್ಮನೆ. ಕೆಂಪಾಗೋಯ್ತಲ್ಲಪ್ಪ ನಮ್ಮ ಹುಡುಗಿ. 1 ವರ್ಷ ಆಯ್ತಲ್ಲೇ. ನಾನು ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೆ. ಯಾವಾಗ ಮದುವೆ ಕಾರ್ಡ್ ಕೊಡಕ್ಕೆ ಬಂದಿದ್ದೆ ಲಾಸ್ಟ್ ನಾನು. ನೋಡು, ಬರ್ತೀನಿ 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 ಮೈಸೂರಿಗೆ ಅಂತ ಕಾಗೆ ಆರಿಸ್ಬಿಟ್ಲು. ಸೊ ಹಂಗಾಗಿ ನಾನೇ ಬಂದೆ ಆ್ಯಕ್ಚುಲಿ. ಹೇಳ್ದೆ ಬಂದ್ಬಿಟ್ಟವಳೆ. ಆ್ಯಕ್ಚುಲಿ ನಾನು ಹಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೆ ಗೊತ್ತಾ, ಬಟ್ ಏನು ಮಾಡಲಿ ಆಗಲಿಲ್ಲ ಬಿಡು. ನೋಡು, ನಾನೇ ಕೊಟ್ಟೆ. ಏನು ಹೇಳ್ತೀಯಾ? ಎಲ್ಲ ನನ್ನ ಚಾನಲ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಬರ್ತಿದ್ದೀರಾ ಮಾಡಿ. ಏನೋ 1 ನಿಮಿಷ ಒಂಥರ ಒಂದು ಪಪ್ಪಿ ಕೊಡು. ಎಲ್ಲಿ ಹೋಗು, ಟೀ ಮಾಡ್ಕೊ ಬಾ, ಕಾಫಿ ಮಾಡ್ಕೊಂಡು ಬಾ. ಆಂಟಿ ಇಲ್ಲೇನೆ? ಇಲ್ಲ ಮಮ್ಮಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ನೆನ್ನೆ ರಾತ್ರಿ ಬಂದ್ವಿ ಆ್ಯಕ್ಚುಲಿ, ಸ್ವಲ್ಪ ಲೇಟ್ ಆಗಿತ್ತು. ಸೊ ಹಾಗಾಗಿ ಟಯರ್ಡ್ ಆಗೋಗಿತ್ತು, ಬಂದು ಮಲಗಿದ್ದಾಯಿತು. ಸೊ ಇವಾಗ ಮಾರ್ನಿಂಗ್ ಆಗಿದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ.
ಆ್ಯಂಡ್ ನಿಶಿಂಗ್ ಇವತ್ತು ಎಕ್ಸಾಮ್ ಇದೆ, ಸೊ ಅವಳು ಓದ್ಕೊಳ್ತಾ ಇರ್ಬೋದು. ಆ್ಯಂಡ್ ಮುತ್ತಣ್ಣ, ವಿನೋದ್ ಅವರೆಲ್ಲ ಅಂಗಡಿಗೆ ಹೋಗಿದ್ದಾರೆ. ನಾನು ಇವತ್ತು ಅಂಗಡಿಗೆ ಹೋಗಬೇಕು. ಸೊ ಅದು ಸ್ವಲ್ಪ ಕೆಲಸ ಇತ್ತು, ಅದರದೆಲ್ಲ ಮುಗಿಸಿ ಬರಬೇಕು. ಸೊ ಹಾಗಾಗಿ ಅಂಗಡಿ ಹತ್ರ ಹೋಗಬೇಕು. ಸೊ ರೂಮೆಲ್ಲ ಹಂಗೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ, ಎಲ್ಲ ಎತ್ತಿಡ್ತಾ ಇದ್ದೆ. ಇನ್ನೊಂದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಸೊ ಸಾಕಷ್ಟು ಬಟ್ಟೆಗಳಿದೆ, ಅದೆಲ್ಲ ವಾಷಿಂಗ್ ಮಷಿನ್ಗೆ ಹಾಕಿ. ಆ್ಯಂಡ್ ವಾಷಿಂಗ್ ಮಷೀನಲ್ಲಿ ನಿಶಂದು ಬಟ್ಟೆಗಳಿತ್ತು, ಅದೆಲ್ಲ ತೆಗೆದು ನೋಡಬೇಕು. ಒಂದು ಸ್ವಲ್ಪ ಇಲ್ಲೆಲ್ಲ ಮನೆಯೆಲ್ಲ ಸೆಗ್ರಿಗೇಟ್ ಮಾಡಿ ಆಮೇಲೆ ಅಂಗಡಿ ಹತ್ರ ಹೋಗ್ಬೇಕು. ಗುಡ್ ಮಾರ್ನಿಂಗ್. ವಾಟ್? ಅಯ್ಯೋ ಮಂಗಳಮ್ಮ ಎಲ್ಲ ಏನಂತ ಹೇಳ್ತವ್ರೆ ಗೊತ್ತಾ? ನೋಡಿ, ಇದು ಮಂಗಳಮ್ಮ ಇದು ಅಂದರೆ ಬೇಜಾರು ಮಾಡ್ಕೋಬೇಡಿ, ಈ ಥರ ಎಲ್ಲ ಆಗಿದೆ ಅಲ್ವಾ ನಿಮಗೆ, ಅದಕ್ಕೆ ಅವ್ರಿಗೆ ಹಾಸ್ಪಿಟಲ್ಗೆ ತೋರಿಸಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ ಅವರಿಗೆ, ಇಲ್ಲ ಅವ್ರಿಗೆ ಬರ್ತದೆ ಅದೇ ರೀತಿ ಇರೋದು, ಊಟದಾಗಿಂದನೂ ಹಂಗೆ ಇರೋದು ಅವರು ಅಂತ ಅಲ್ವಾ, ನೀವು ಹೇಳ್ಬಿಡಿ ಹ್ಞೂ ಅಂತ. ಆ ಥರ ಎಲ್ಲ ಏನೂ ಇಲ್ಲ ಮಂಗಳಮ್ಮಂಗೆ, ಅದು ಬರ್ತು, ಜೆನೆಟಿಕ್, ಏನು ಮಾಡೋಕ್ಕಾಗಲ್ಲ ಅದು. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮಂಗಳಮ್ಮ, ವೆಲ್ಕಮ್. ಏ ಹಲೋ, ಏನು ಹೆಂಗ್ ಬರೀತೀಯ ಇವತ್ತು ಎಕ್ಸಾಮು? ಪಾಸಾ ಇಲ್ವಾ? ಅಲ್ಲ, ಪ್ರೀತಿಯಿಂದ ಮಕ ನೋಡ್ಬೇಕು ಅಂತ ಕರೆದ್ರೆ ಗೈಸ್ ನೋಡಿ ಹೆಂಗೆ ಅಪವಾದ ಮಾಡ್ತಾರೆ. ಇಂಥ ಅದಕ್ಕೆ ಪಡಿಯಕ್ಕೆ ನೀನು ಪುಣ್ಯ ಮಾಡಿರ್ಬೇಕು ಕಣೇಲಿ. ಕರೆದ್ರೆ ನೋಡುಮ ಹೊಸಿಯಾ ಹುಡ್ಗಿನ ಅಂತ 2 ಅವರ್ ಹೋಯ್ತಾರೆ ಯಾರು ಬಾತ್ರೂಮ್ಗೆ. 2 ಅವರ್ ಹೋಯ್ತಾಳೆ ಗೈಸ್. 2 ಅವರಿಂದ ಕರೆದು ಸಾಕಾಯ್ತು. ಯಾವ ಸಬ್ಜೆಕ್ಟು? ಪಕ್ಕ ಬರೆಯಲ್ಲ, ಪಕ್ಕ ಡುಮ್ಕಿ ಗೈಸ್. ಒಂದ್ ಸಬ್ಜೆಕ್ಟ್, ಒಂದು ನಿಮಿಷ ಗೈಸ್, ಒಂದು ಸಬ್ಜೆಕ್ಟ್ ಯಾವ್ದೋ ಡುಮ್ಕಿ ಹೊಡಿತಾಳಂತೆ ಅವ್ರ. ಬೇಡ, ಫಿಂಗರ್ ಕ್ರಾಸ್ ಪಾಸ್ ಆಗ್ಲಿ. ಅದು ಯಾವ್ದು ಗೊತ್ತಾ, ಡೌಟ್ ಆಗಿದ್ದೀನಿ. ಇವ್ರ ಆನಿವರ್ಸರಿ ಇಂದ ಗೈಸ್ ಎಲ್ಲ ನಮ್ಮ ಮೇಲೆ ಇಕ್ಬಿಡ್ತಾಳೆ. ಇವ್ರ ಆನಿವರ್ಸರಿ ಹಿಂದಿಂದೆ ನಾನು ಕೊಡೋ ಚಾನ್ಸ್ ಇರೋದು. ಇವತ್ತು ಅನ್ಕೊಂಡಿದೀನಿ ಪಾಸ್ ಆಗ್ತೀನಿ, ಆದ್ರೂ ಒಂಚೂರು ನೋಡಿ ಕಲರ್ ಡ್ರೆಸ್ ಹಾಕೊಂಡ್ ಹೋಗ್ತಾರೆ ಎಕ್ಸಾಮ್ ಬರೆಯಕ್ಕೆ. ಯೂನಿಫಾರ್ಮ್ ಹಾಕೊಳಂಗಿಲ್ಲ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ. ಫುಲ್ ಸ್ಲೀವ್ ಹಾಕೊಳಂಗಿಲ್ಲ, ಇದು ಏನೋ ಜೀನ್ಸ್ ಹಾಕೊಳಂಗಿಲ್ಲ. ಎತ್ತು ಬಿಡು. ಅದಕ್ಕೆ ಕುರ್ತಾ ಹಾಕೋಯ್ತಾರದು. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ. ನಮ್ ಕಾಲದಲ್ಲಿ ಯೂನಿಫಾರ್ಮ್ ಹಾಕಿ ಹೋಗ್ಬೇಕಿತ್ತು, ಶೂ ಹಾಕಿ ಹೋಗ್ಬೇಕಿತ್ತು, ಐಡಿ ಕಾರ್ಡ್. ನಾವು ಸ್ಕೂಲಲ್ಲಿ ಹಂಗೆ ಮಾಡ್ತಾ ಇದ್ವಿ, ಶೂ. ಇವತ್ತು ಬರ್ತೀರಾ ಮದುವೆಗೆ? ವಾವ್, ಯಾರು ಮದುವೆ ಅನ್ನೋದೇ ಗೊತ್ತಿಲ್ವಾ? ನೆನ್ನೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಶಾ ಏನು ಒಂದು ಫಂಕ್ಷನ್ಗೆ ಬರಲ್ಲ, ನಮ್ಗೆಲ್ಲ ಸಿಗದೇ ಇಲ್ಲ ಅಂತ ಪ್ರಾಮಿಸ್. ನಮ್ ದೊಡ್ಡಮ್ಮ ಮತ್ತೆ ಅದೇ ಅನ್ಕೋತಾ ಇದ್ದೆ, ಮೇ ಬಿ ಅವರು ಇದ್ದಾಗ ನೀನು ಬಂದಿರ್ಲಿಲ್ವೇನೋ, ಬರೋದೇ ಇಲ್ಲ ನಮ್ ನಿಶಾ ಅಂತ ಹೇಳ್ತಾ ಇದ್ರು. ನಿನ್ನೆ ಬಂದಿರ್ಲಿಲ್ವಲ್ಲ ಅಂತ. ಏನಾದ್ರು ಹೇಳಕ್ಕಿದೆಯೇ ನಮ್ಮ ಆಡಿಯನ್ಸ್ಗೆ? ಎಲ್ಲ ಬೇಡ್ಕಳಿ, ಎಲ್ಲ ಸಬ್ಜೆಕ್ಟು ಪಾಸ್. ಅವ್ರು ಬೇಡ್ಕೊಳ್ಳೋದಲ್ಲ, ನೀನ್ ಶ್ರಮ ಪಟ್ಟು ಓದಿ ಬರೋದ್ರೆ ಪಾಸ್ ಆಯ್ತೀಯಾ ತಾನೆ? ಗೈಸ್ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಒಂದ್ ನೈಟ್ ಓದ್ಬಿಟ್ಟು ಬರೀತಾಳಂತೆ ಗೈಸ್, ಅದ್ ಹೆಂಗ್ ಪಾಸ್ ಆಯ್ತಾಳೆ ಅನ್ನೋದ್ರ ನಮ್ಗೆ ಅರ್ಥ. ಅದ್ರಲ್ಲೂ ಪಾಸಿಂಗ್ ಮಾರ್ಕ್ಸ್ 50, 100ಕ್ಕೆ 50 ಪಾಸಿಂಗ್ ಮಾರ್ಕ್ಸ್. ವಿಟಿ ಅವರು ಬರೀತಿರೋರಿಗೆ ಗೊತ್ತಿರುತ್ತೆ ನಮ್ಮ ಕಷ್ಟ ಏನು ಅಂತ, ಯಾವ ತರ ಕ್ವಶನ್ ಪೇಪರ್ ಇರುತ್ತೆ. ನಮ್ ನಿಶುನ್ ಟ್ಯಾಲೆಂಟ್ ನಾನು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅವಳು ಎಷ್ಟು ಜೀನಿಯಸ್ ಅಂದ್ರೆ, ಒಂದ್ ನೈಟ್ ಅಲ್ಲಿ 3 ಅವರಲ್ಲಿ ಓದಿ ಬರೀತಾಳೆ ಗೈಸ್. 3 ಅವರ್ ಓದೋದು ನಮ್ ನಿಶಾ, ಆದ್ರೂ ಎಲ್ಲ ಪಾಸ್ ಮಾಡ್ಕೊತಾಳೆ. ನಡಿ ಕಳ್ಸ್ಕೊ, ಟೈಮ್ ಆಯ್ತು. ಓಕೆ, ಬಾಯ್ ಬಾಯ್. ಇವಾಗ ಕಾರ್ ಚಾರ್ಜಿಗೆ ಹಾಕಿದ್ದೇವೆ ನಾವೀಗ. ಸ್ವಲ್ಪ ದಿನದಿಂದ ಮನೇಲಿ ಹಾಕ್ತಾ ಇದ್ರು, ಇವಾಗ ಶೆಲ್ಲಲ್ಲಿ ಬೆವ್ತು ಹೋಗ್ಬಿಟ್ಟವ್ರೆ ಶೆಕೆಲಿ. ಸುಮ್ಮನೆ ಬೇಗ ಆಗುತ್ತೆ, ಹಾಫ್ ಅನ್ ಅವರ್ ಫುಲ್ ಆಗುತ್ತೆ ಅಂತ. ಓಕೆ, ಇವಾಗ ಜಸ್ಟ್ ಬರೀ 10% ಅಷ್ಟೇ ಇರೋದು ಕಾರಲ್ಲಿ ಚಾರ್ಜ್. 11% ಆಗಿದೆ, ಇವಾಗ 10 ಇತ್ತು. ಸೊ ನೋಡೋಣ ಇವಾಗ ಟೈಮ್ ಎಷ್ಟು. ಟೈಮ್ ಇಸ್ 12:49. ಸೊ ಎಷ್ಟೊತ್ತಿಗೆ ಫುಲ್ ಆಗುತ್ತೆ ಲೆಟ್ಸ್ ಸಿ. ಇದು 120 ವಾಟ್ ಚಾರ್ಜರ್, ಇದು 170 ಅಲ್ಲ. ಏನು ಆಯ್ತಲ್ಲ, ಇದು 120 ವಾಟ್ ಚಾರ್ಜರ್, 170 ಅಲ್ಲ ಆದ್ರೆ ಇನ್ನೂ ಸ್ಪೀಡ್ ಆಗುತ್ತೆ. ಓಕೆ, 20 ಮಿನಿಟ್ಸ್ ಅಲ್ಲಿ ಕಾರ್ ಬಗ್ಗೆ ನನ್ನ ಗಂಡನ್ ಏನಾರು ಕೇಳಿ ಅದೊಂದೇ ವಿಷಯಕ್ಕೆ ಮಾತ್ರ ಮಾತಾಡೋದು, ಇನ್ನು ಯಾವ ವಿಷಯಕ್ಕೂ ಮಾತಾಡಲ್ಲ ಗೈಸ್. ಚಲೋ ಗೈಸ್, ಇವಾಗ ಪಿಜ್ಜಾ ಬಂದಿದೆ. ನೀವ್ ಯಾವ್ದು ತಗೊಂಡಿದ್ದೀರಾ? ಇವ್ರದ್ದು ಫ್ರೀ ಪಿಜ್ಜಾ ಇತ್ತು, ಹಂಗಾಗಿ ಬುಕ್ ಮಾಡಿದ್ರು.
ಸೊ ನಾವ್ ಹೆಂಗೂ ವೆಯ್ಟ್ ಮಾಡ್ತಿದ್ವಿ ಅಲ್ಲ, ಕಾರ್ ಚಾರ್ಜ್ ಆಗ್ತಾ ಇದೆ ನೋಡಿ, ನೀವಲ್ಲಿ ನೋಡ್ತಾ ಇರ್ಬೋದು. ಕೈ ಇಳಿಸಿ ನಿಕ್ಕಿ. 87% ಆಗಿದೆ 15 ಮಿನಿಟ್ಸ್ ಅಲ್ಲಿ. ಇನ್ನ 25 ಮಿನಿಟ್ಸ್ ಅಲ್ಲಿ 80% ಆಯ್ತು. ಲಾಸ್ಟ್ 15% ಆಗಕ್ಕೆ 20 ಮಿನಿಟ್ಸ್. ಬಟ್ ಅಲ್ಲಿ 16 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಏನಿದಾ ಇದು ಆಫ್ ಮಾಡ್ಬೋದು, ಒಂದ್ಸತಿ ಆಫ್ ಆಗೋಯ್ತಲ್ಲ ಗಾಡಿ. ಓಕೆ ಓಕೆ. ಚಾರ್ಜ್ ಸೊ ಇನ್ನ ಎಷ್ಟು ಪರ್ಸೆಂಟ್? ಇನ್ನು 12%. 12%. 40 ಮಿನಿಟ್ಸ್ ಬೇಕು, 40 ನಿಮಿಷ ಬೇಕು ಫುಲ್ ಆಗಕ್ಕೆ. 40 ನಿಮಿಷ ಅಂದ್ರೆ ಇವಾಗಲ್ಲ, ಫಸ್ಟ್ ನಿಂದ ಹೇಳಿದ್ದು 10% ಇತ್ತಲ್ಲ. ಇವಾಗ ಎಷ್ಟು ನಿಮಿಷದಲ್ಲಿ ಆಗತ್ತೆ ಮಿಕ್ಕಿದ್ದು? ಅದೇ ಲೇಟ್ ತೋರಿಸ್ತಾ ಇತ್ತಪ್ಪ, 15-20 ನಿಮಿಷ ಬೇಗ ಆಗೋಯ್ತು 80% ವರ್ಗು. ಅದು ಈಗ 46 ವಾಟ್ ಅಲ್ಲಿ ಚಾರ್ಜ್ ಆಗ್ತೈತೆ, ಅವಾಗ 120 ವಾಟ್ ಅಲ್ಲಿ ಚಾರ್ಜ್ ಆಗ್ತಿತ್ತು. ಓಕೆ. ಮುತ್ತಣ್ಣ ಏನೋ ನೋಡ್ತಾ ಇದಾರೆ, ಸೀರೀಸ್ ಏನೋ, ಜೊತೆಗೆ ಆಟನೂ ಆಡ್ತಾ ಇದಾರೆ. ಮಲ್ಟಿ ಟಾಸ್ಕರ್ ಮುತ್ತಣ್ಣ. ಪಬ್ಜಿ ಬಿಟ್ಬಿಟ್ಟು ಯಾವ್ದೋ ಈ ಗೇಮ್ ಮಾಡ್ತಾ ಇದೆಯಾ ಮುತ್ತಣ್ಣ? ಕೇಳ್ಸಲ್ಲ. ಮನುಷ್ಯರಿಗೆ ಬೆಲೆ ಕೊಡ್ರಿ ರೀ, ಜೊತೆಲಿರುವಾಗ ಮನುಷ್ಯರಿಗೆ ಬೆಲೆ ಕೊಡ್ರಿ. ಇವತ್ತಿರ್ತೀವಿ, ನಾಳೆ ಹೊಟ್ಟೋಯ್ತಿವಿ. ಇರೋಷ್ಟಿರ ನಗ್ನಗ್ತಾ ಜೊತೆಲಿ ಮಾತಾಡ್ಕೊಂಡಿರ್ರಿ ರೀ. ಹಿಂಗ್ ಕಿವಿಗ್ ತುರಿಕೊಂಡ್ 3 ಹೊತ್ತು ಇರ್ತೀರಲ್ರಿ ರೀ. ಏನ್ರಿ ನೀವು ಅಷ್ಟೊತ್ತಿಂದ ಕರಿತಾ ಇದ್ದೀರಿ? ತಿನ್ನೋ ನೋಡ್ರಿ, ಹಿಂಗೆ ನಮ್ಗೆ ಮನೇಲೂ ಅಷ್ಟೇ ಏನು ಮಾತಾಡ್ಸಲ್ಲ ಮುತ್ತಣ್ಣ. ಫುಲ್ ಚೇಂಜ್ ಆಗ್ಬಿಟ್ಟೈತೆ. ರೂಮ್ ಒಳಗಡೆನೆ ಇರುತ್ತೆ ಪಬ್ಜಿ ಆಡ್ಕೊಂಡು. ನೋಡಿ ಪಿಜ್ಜಾ ತಿಂತಿದೆ ಮಗು. ಎಷ್ಟ್ ತಿಂಗಳಡ? ಕೈ ಇಳ್ಸು, ನಿನ್ ಮಗು ತೋರಿಸ್ತೀನಿ, ಕೈ ಇಳ್ಸು. ಎಷ್ಟ್ ತಿಂಗಳು? ಪೂಜನ್ ಜೊತೆ ನಿನ್ಗೂ ಡೆಲಿವರಿ ಆಗ್ಬಿಡುತ್ತೆ. ಪಿಜ್ಜಾ ಎಲ್ಲ ತಿನ್ಬೋದಾ? ಡಾಕ್ಟ್ರು ತಿನ್ನಕ್ಕೆ ತಿನ್ನು ತಣ್ಣಗಿದೆ. ಹಿಡ್ಕೊ ಒಂದ್ ನಿಮಿಷ. ಅಯ್ಯೋ ನಾನು ಯಾಕೆ ಇಷ್ಟ ನಗ್ತಾ ಇದೀನಿ ಅವಾಗಿಂದ ಗೈಸ್. ಅಲ್ಲ ನಿಂಗೆ ಡಾಕ್ಟ್ರು ತಿನ್ನಕ್ ಕೇಳದ್ರ? ಎಷ್ಟ್ ತಿಂಗಳು ಮುತ್ತಣ್ಣ? ಆರ್ಡರ್ ಮಾಡಿದ್ರೆ ತಿನ್ಬಿಡ್ಬೇಕು ಅಂತ. ಎಷ್ಟು ಮುತ್ತಣ್ಣ ನಗ್ತಾ ನೋಡಿ ಗೈಸ್. ನಂಗೆ ಇದ್ರಲ್ಲಿ ಇರೋ ಒಂಥರ ಸಂತೋಷ. ಅಲ್ಲ ನಾನು ವೆಜ್ ತಿಂತ ಇದೀನಿ ಗೈಸ್. ಅಯ್ಯೋ ನಾನು ಯಾಕೆ ಇಷ್ಟ ನಗ್ತಾ ಇದೀನಿ? ಬೆಳಗ್ಗೆಯಿಂದ ಬರೀ ನಗಾಡೋದೇ ಆಗೈತೆ. ಆಯ್ತು ನಾನು ಫೋನ್ ಹಿಡ್ಕೊಂಡಿದೀನಿ. ಯಾರು ಬೇಜಾರು ಮಾಡ್ಕೊಂಡೆ ಗೈಸ್, ಏನು ಹುಚ್ಚಿ ತರ ನಗ್ತದಲ್ಲಿ ಅಂತ. ಈ ನಗುವಿನಲ್ಲೂ ಒಂದು ನೋವಿದೆ, ಆಕ್ರೋಶ ಇದೆ. ನಾನು ಫುಲ್ ತಿನ್ನೋಣ. ಮತ್ತೆ ನೀನಕ್ಕೆ ಫೋನ್ ಪಿಲಿ ಬೇಕು ಬಂದೆ. ಈ ಅಣ್ಣ ನನ್ನ ಆಡ್ಕೊಳತ್ತ ನೋಡಿ ಗೈಸ್. ಓಕೆ ಗೈಸ್ ಬೈ. ಓಕೆ, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು. ನಾವು ನಿಧುವಸ್ತ್ರ ಹತ್ರ ಹೋಗ್ಲಿಲ್ಲ, ಮತ್ತೆ ಇಲ್ಲಿ ಬಂದ್ವಿ. ಇದನ್ನ ಮುಗಿಸ್ಕೊಂಡು ನಿಧುವಸ್ತ್ರ ಹತ್ರ ಹೋಗ್ಬೇಕು. ಸೊ ವಿಡಿಯೋ ಆಲ್ರೆಡಿ ಲೆಂತ್ ಆಗಿಬಿಟ್ಟಿದೆ, ಹಾಗಾಗಿ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಟು ಮದನ್ ಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನಂತರ ನಗ್ನಗ್ತಾ ಆರಾಮಾಗಿರಿ. ಬಾಯ್.